ಇನ್ನು ಬೆಂಗಳೂರಿನಲ್ಲಿ ಇವತ್ತು ಬೆಳಗಿನ ಜಾವ ಭಾರೀ ಅವಘಡವೊಂದು ತಪ್ಪಿದೆ. ಚಲಿಸುತ್ತಿದ್ದ ಬಿಎಂಟಿಸಿ ಬಸ್ನಲ್ಲಿ ಏಕಾಏಕಿ ಬೆಂಕಿ ಹೊತ್ಕೊಂಡು ಕಂಪ್ಲೀಟ್ ಸುಟ್ಟು ಕರಕಲಾಗಿದೆ. ಅದೃಷ್ಟವಶಾತ್ ಪ್ರಯಾಣಿಕರು ಬಚಾವಾಗಿದ್ದಾರೆ. ಬೆಳಗಿನ ಜಾವ HAL ನಿಲ್ದಾಣದ ಬಳಿ ನಡೆದಿರತಕ್ಕಂಥ ಅವಘಡ. ಮೆಜೆಸ್ಟಿಕ್ನಿಂದ ಕಾಡುಗೋಡಿಗೆ ಬಸ್ಸೊಂದು ತೆರಳುತ್ತಾ ಇತ್ತು. ಈ ಸಂದರ್ಭದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಇಂಜಿನ್ ಭಾಗದಲ್ಲಿ ಬೆಂಕಿ ಕಾಣಿಸ್ತಾ ಇದ್ದಂತೆ ಇಮ್ಮಿಡಿಯೇಟ್ ಆಗಿ ಡ್ರೈವರ್ ಏನು ಮಾಡಿದ್ದಾನೆ, ಪ್ರಯಾಣಿಕರನ್ನೆಲ್ಲ ಇಳಿಸ್ಬಿಟ್ಟಿದ್ದಾನೆ. ನೋಡ್ತಾ ಇದ್ದಂತೆ ಹೊತ್ತಿ ಉರಿದಿದೆ BMTC ಬಸ್ಸು. ಆಮೇಲೆ ಅಲ್ಲೇ HAL ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿಯನ್ನು ನಂದಿಸಿದ್ದಾರೆ. ಆದರೆ ಚಾಲಕ ಮತ್ತು ನಿರ್ವಾಹಕ ಇಮಿಡಿಯೇಟಾಗಿ ತೀರ್ಮಾನ ತಗೊಂಡು ಹೊಗೆ ಕಾಣಿಸ್ಕೋತಾ ಇದ್ದ ಹಾಗೆಯೇ ಎಲ್ಲರನ್ನೂ ಇಳಿಸಿದ್ರಿಂದ ಸಂಭವಿಸಬಹುದಾಗಿದ್ದ ಅಪಾಯ ತಪ್ಪಿದೆ. ಬಟ್ ಈ ಬಸ್ಗಳ ಸುರಕ್ಷತೆಯ ಬಗ್ಗೆನೇ ಪ್ರಶ್ನೆ ಮೂಡ್ತಾ ಇದೆಯಪ್ಪ. BMTC ಬಸ್ಗಳು ಅದೇನು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರಾ, ಅದನ್ನು ಕರೆಕ್ಟಾಗಿ ಇಲ್ವಾ, ಒಂದೂ ಗೊತ್ತಿಲ್ಲ. ಕೇಳಿದ್ರೆ ಬಸ್ದು ಬ್ರೇಕ್ ಫೇಲ್ಯೂರ್ ಆಯಿತು ಅಂತಾರೆ, ಆಯಿತಾ, ಬಸ್ಸಿಗೆ ಬೆಂಕಿ ಹತ್ಕೊಂತು ಅಂತಾರೆ. ಇತ್ತೀಚೆಗೆ ಬೆಂಕಿ ಹತ್ಕೋತಾ ಇರೋ ಜಾಸ್ತಿ ಆಗ್ತಾ ಇದೆ. ರೀಸೆಂಟಾಗಿ MG ರೋಡಲ್ಲಿ ಒಂದು ಇದೇ ರೀತಿ ಆಗಿತ್ತು. BMTC ಬಸ್ ಒಂದು ಬೆಳ್ಳಂಬೆಳಗ್ಗೆ ಬೆಂಕಿಗಾಹುತಿ ಆಗಿರುವಂಥ ಘಟನೆ ನಡೆದಿದೆ. ನಾನು ಆ ಘಟನಾ ಸ್ಥಳದಲ್ಲಿದ್ದೀನಿ. ನೋಡ್ಬೋದು, ಈಗಷ್ಟೇ ಇಲ್ಲಿ BMTC ಅವರ ಒಂದು ಸಂಚಾರಿ ಕಾರ್ಯಾಗಾರ ಅಂದರೆ ವರ್ಕ್ಶಾಪ್ ಗಾಡಿ ಕೂಡ ಇಲ್ಲಿ ಬಂದು ನಿಂತಿದೆ. ಇಂಜಿನ್ನಲ್ಲಿ ಬೆಂಕಿ ಕಾಣಿಸ್ಕೊಂತು ಮೊದಲು ಅಂತ ಪ್ರಾಥಮಿಕ ಮಾಹಿತಿ ಸಿಕ್ಕಿರೋದು. ಈಗ ಸ್ಥಳದಲ್ಲಿ ಏನು ಬೆಳಗಿನ ಜಾವ 5:10ಕ್ಕೆ ಮೆಜೆಸ್ಟಿಕ್ಕಿಂದ ಹೊರಟಿದಂತಹ ಬಸ್ಸು ಕಾಡುಗೋಡಿಗೆ ಹೋಗ್ತಿತ್ತು. ಆ ಬಸ್ಸು ಕರೆಕ್ಟಾಗಿ ಎಕ್ಸಾಕ್ಟ್ಲಿ HAL ಮೇನ್ ಗೇಟ್ ಮುಂಭಾಗದಲ್ಲಿ ಇಲ್ಲಿ ನಿಮಗೆ ದೃಶ್ಯಗಳಲ್ಲಿ ಕಾಣಿಸ್ತಿದೆ. ಬಸ್ಸು ಸುಟ್ಟು ಕರಕಲಾದ ಸಂದರ್ಭದಲ್ಲಿ ಅದನ್ನು ಆರಿಸಿರುವಂಥದ್ದು ಇಲ್ಲಿ ಕಪ್ಪು ಏನು ರಸ್ತೆಯಲ್ಲೆಲ್ಲ ಕಾಣಿಸ್ತಿದೆ. ಇದು ಬಸ್ಸನ್ನು ಆರಿಸುವಂಥ ಸಂದರ್ಭದಲ್ಲಿ ಅಂದರೆ 2 ಅಗ್ನಿಶಾಮಕ ವಾಹನಗಳು ಕೂಡಲೇ ಸ್ಥಳಕ್ಕಾಗಮಿಸಿ ಬಸ್ಸನ್ನು ಸಂಪೂರ್ಣವಾಗಿ ನಂದಿಸುವಂಥ ಕೆಲಸ ಮಾಡಿದ್ದಾರೆ. ಇಡೀ ಬಸ್ಸು ಸುಟ್ಟು ಕರಕಲ್ ಆಗಿರುವಂಥದ್ದು. ನಿಮಗೆ ಬಸ್ಸಿನ ಕೆಲ ಪಾರ್ಟ್ಸ್ಗಳನ್ನು ಅಂದರೆ ಸುಟ್ಟು ಕರಕಲಾಗಿರುವಂಥ ವಸ್ತುಗಳನ್ನು ಇಲ್ಲೇ ಫುಟ್ಪಾತ್ ಮೇಲೆ ಕೂಡ ಬಿಸಾಕಿ ಹೋಗಿರುವಂಥದ್ದು ದೃಶ್ಯಗಳಲ್ಲಿ ಕಾಣಿಸ್ತಿದೆ. ಇಡೀ ಬಸ್ಸಿನ ಸೀಟ್ಗಳಾಗಿರ್ಬೋದು, ಬಸ್ನ ಒಳಭಾಗ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದ್ದು. ಡಿಪೋ 51ಕ್ಕೆ ಸೇರಿರುವಂತಹ ಬಸ್ಸು. ಬಸ್ಸಿನ ಚಾಲಕ ಮತ್ತು ನಿರ್ವಾಹಕ ಕೂಡಲೇ ಬಸ್ಸಿಂದ ಕೆಳಗಡೆ ಇಳಿತಾರೆ ಮತ್ತು ಬಸ್ಸಲ್ಲಿದ್ದಂಥ ಪ್ರಯಾಣಿಕರನ್ನು ಕೂಡ ಕೆಳಗಿಳಿಸ್ತಾರೆ. ಹಾಗಾಗಿ ಯಾವುದೇ ಪ್ರಯಾಣಿಕರಿಗಾಗಲಿ ಅಥವಾ ಚಾಲಕ ನಿರ್ವಾಹಕನಿಗಾಗಲಿ ಯಾವುದೇ ಗಾಯಗಳಾಗಿಲ್ಲ. ಆದರೆ ಬಸ್ಸಲ್ಲಿ ಚಲಿಸ್ತಿದ್ದಾಗ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಂಥ ಕಾರಣಕ್ಕೆ ಇದು ಬಸ್ ಸ್ಟಾಪ್ ಆಗಿರೋದ್ರಿಂದ ಇಲ್ಲಿ ನೋಡ್ತಿದ್ದೀರಾ, ಸಾಕಷ್ಟು ಜನ ಪ್ರಯಾಣಿಕರು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದಾರೆ. ಬಸ್ನ ತಂದು ಬಸ್ ಸ್ಟಾಪಲ್ಲಿ ನಿಲ್ಲಿಸಿದ ಸಂದರ್ಭದಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದ್ರಿಂದ ಕೂಡಲೇ ಬಸ್ಸನ್ನು ನಿಲ್ಲಿಸಿ ಎಲ್ಲರೂ ಸಹ ಬಸ್ಸಿಂದ ಇಳಿಯುವಂಥ ಕೆಲಸ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಚಲಿಸ್ತಿದ್ದಂಥ ಬಸ್ಸಲ್ಲಿ ಕಾಣಿಸ್ಕೊಂಡಿದ್ರೆ ಆಗೊಂದು ಸ್ವಲ್ಪ ಸಮಸ್ಯೆ ಆಗೋದು. ಯಾಕಂದರೆ ಬಸ್ಸನ್ನು ಸೈಡ್ಗೆ ಹಾಕುವಂಥದ್ದು ಅಥವಾ ಸಣ್ಣ ಪುಟ್ಟ ಬೆಂಕಿಗೆ ಗಾಯಗಳಾಗುವಂಥ ಸಾಧ್ಯತೆ ಇತ್ತು. ಆದರೆ ಚಾಲಕನ ಒಂದು ಸಮಯ ಪ್ರಜ್ಞೆ ಬಸ್ಸನ್ನು ಕೂಡಲೇ ನಿಲ್ಲಿಸಿ ಪ್ರಯಾಣಿಕರನ್ನೆಲ್ಲ ಇಳಿಸಿರೋದ್ರಿಂದ ಪ್ರಯಾಣಿಕರು ಮತ್ತು ಬಸ್ಸಲ್ಲಿದ್ದಂತಹ ಅವರೆಲ್ಲ ಸೇಫ್ ಆಗಿದ್ದಾರೆ. ಆದರೆ BMTC ಬಸ್ಸು ಪದೇ ಈ ರೀತಿ ಆಗ್ತಿರೋದಕ್ಕೆ ಎಲ್ಲೋ ಅನುಮಾನಗಳು ಕಾಡ್ತಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು. ಈ ಡಿಪೋದಲ್ಲೂ ಕೂಡ ಡಿಪೋ ಮ್ಯಾನೇಜರ್ಗಳು ಏನು ಮಾಡ್ತಾರೆ, ಬರೀ ಶೆಡ್ಯೂಲ್ ಹಾಕೋದು ಮಾತ್ರ ಕೆಲಸನ. ಅವರ ಡಿಪೋದಲ್ಲಿರ್ತಕ್ಕಂಥ ಬಸ್ಗಳ ಸ್ಥಿತಿ ಹೇಗಿದೆ, ಸುಸ್ಥಿತಿಯಲ್ಲಿದೆಯಾ, ಇದನ್ನು ರೋಡ್ಗೆ ಇಳಿಸ್ಬೋದಾ ಬೇಡವಾ, ರಿಪೇರಿ ಆಗಬೇಕಾ, ಇದನ್ನೆಲ್ಲ ನೋಡೋದು ಯಾರು? ಡಿಪೋ ಮ್ಯಾನೇಜರ್ ಕೆಲಸ ಏನು? ಹಾಗಾದರೆ ಅವ್ರ ಡಿಪೋದಲ್ಲಿ ಎಷ್ಟೋ 150-200 ಬಸ್ ಇರುತ್ತೆ ಒಂದು ಡಿಪೋಗೆ. ಬಸ್ಗಳನ್ನು ಹೋಗಲಿ, ಡ್ರೈವರ್ಗಳು ಹೇಳ್ತಾರೆ ಪ್ರಾಬ್ಲಮ್ ಏನಿದೆ ಅಂತ, ಸರಿಪಡಿಸ್ಬೇಕಲ್ಲ. ಹಾಗಾಗಿ ಇಂಥ ದುರ್ಘಟನೆಗಳು ನಡೀತಾ ಇದೆ.